ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಚಾಟ್ ವಿತ್ ಚೀತಾ. ಈ ದಿನದ ಕಥಾವಸ್ತು ಅವಳ ನೀರವ ಮೌನ. ಒಬ್ಬ ಪ್ರೇಮಿ ಅವನ ಪ್ರಿಯತಮೆಯ ಮನೆಗೆ ಬಹಳ ದಿನದ ನಂತರ ಹೋಗಿರ್ತಾನೆ. ಆದರೆ ಅವಳು ಆ ಮನೆಯನ್ನು ಖಾಲಿ ಮಾಡಿಕೊಂಡಿರ್ತಾಳೆ. ಆದರೂ ಆ ಮನೆಯ ಗೋಡೆಗಳು ಅವಳ ಹೆಸರನ್ನೇ ಪ್ರತಿಧ್ವನಿಸುತ್ತಿತ್ತು. ಬೆಳಕಿಲ್ಲದ ಆ ಕೋಣೆಯಲ್ಲಿ ಅವನ ಹೃದಯ ಮಾತ್ರ ಅವಳ ನೆನಪಿನ ಬೆಳಕಿನಲ್ಲಿ ಸುಡ್ತಾ ಇತ್ತು. ಮೌನವಾಗಿದ್ದ ಬಾಗಿಲುಗಳನ್ನು ತೆರೆದಾಗ ಅವನ ಕಣ್ಣಿಗೆ ಅಲ್ಲೊಂದು ಡೈರಿ ಕಾಣ್ತು. ಆ ಡೈರಿಯ ಒಂದು ಪುಟ ಮಾತ್ರ ಅವನನ್ನು ಅದರ ಕಡೆಗೆ ಕರೆದಂತಿತ್ತು. ಅವನ ಹೆಸರನ್ನು ಅವಳು ಅದರಲ್ಲಿ ಬರೆದಿರಲಿಲ್ಲ, ಆದರೆ ಮರೆತೂ ಕೂಡ ಇರಲಿಲ್ಲ. ಅವಳು ಬರೆದ ಸಾಲುಗಳು ಹೀಗಿತ್ತು: ಕೆಲವರು ಬಂದು ಹೋಗುತ್ತಾರೆ, ಆದರೆ ಕೆಲವರು ಹೋಗಿದ್ದರೂ ಮನಸ್ಸಿನಲ್ಲಿ ಗಾಢವಾಗಿ ಉಳಿದುಕೊಳ್ಳುತ್ತಾರೆ. ಎಂಥ ಅದ್ಭುತ ಸಾಲುಗಳಲ್ಲವೇ! ಅಂಥ ಒಂದು ಸಾಲು, ಆ ಸಾಲುಗಳನ್ನು ಓದಿದ ಕ್ಷಣ ಅವನೊಳಗೆ ಒಡೆದು ಹೋಗಿದ್ದು ಕೇವಲ ಹೃದಯವಲ್ಲ, ಅದು ಅವನು ಕಟ್ಟಿಕೊಂಡಿದ್ದಂಥ ಸುಳ್ಳಿನ ಧೈರ್ಯ. ಅವಳು ನಡೆದ ಹಾದಿ ಈಗ ಖಾಲಿ, ಆದರೂ ಹೆಜ್ಜೆ ಶಬ್ದ ಇನ್ನೂ ಕೇಳಿಸ್ತಾ ಇದೆ. ಅವಳ ನಗು, ಅವಳ ಮಾತು, ಅವಳು ಹೊರಟ ದಿನ ಹೇಳಿದ ಮಾತುಗಳು ಎಲ್ಲ ಒಂದೇ ಸಾಲಿನಲ್ಲಿ ಜೀವಂತವಾಗಿದ್ದಂಥದ್ದು ಮಾತ್ರ ಸುಳ್ಳಲ್ಲ. ಆ ರಾತ್ರಿ ಅವನು ಅರಿತದ್ದು ಒಂದೇ ಒಂದು: ಜನರು ಮರೆಯಾಗುವುದಿಲ್ಲ. ಅವರ ಸ್ಪರ್ಶ, ಅವರ ನೆನಪುಗಳು, ಅವರ ಮೌನ ಮರೆಯಲು ನಾವು ಯತ್ನಿಸದೇ ಇದ್ದಷ್ಟು ಅವರು ನಮ್ಮೊಳಗೆ ಜೀವಂತವಾಗಿ ಬದುಕಿರ್ತಾರೆ. ಹೋಗಿದ್ದು ಅವಳೇ, ಆದರೆ ಉಳಿದಿದ್ದೂ ಅವಳೇ. ಹೋಗಿದ್ದು ಅವಳ ದೇಹ, ಆದರೆ ಗಾಢವಾಗಿ ಉಳಿದಿದ್ದು ಅವಳ ನೀರವ ನಿಶಬ್ದ ಮೌನ.